ಹರಿಹಿ ಓಂ. ಮೊದಲನೇದಾಗಿ ತಮಗೆಲ್ಲರಿಗೂ ಕೂಡ ಈ ಒಂದು ದ್ವಾದಶ ಸ್ತೋತ್ರದ ಅರ್ಥಚಿಂತನೆಯ ಪಾಠಕ್ಕೆ ಆಧಾರದ ಸುಸ್ವಾಗತ. ಮೊದಲೇ ತಿಳಿಸಿದಂತೆ ಇಂದಿನಿಂದಾಗಿ ದ್ವಾದಶ ಸ್ತೋತ್ರದ ಅರ್ಥಚಿಂತನೆ ಎಂಬುದು ಪ್ರಾರಂಭ ಆಗ್ತದೆ. ಪ್ರತಿ ಸೋಮವಾರದಿಂದ ಶುಕ್ರವಾರದ ತನಕ ಪ್ರತಿನಿತ್ಯ ರಾತ್ರಿ 9 ರಿಂದ 9:30 ಗಂಟೆಯ ತನಕ ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆಯ ಪಾಠ ನಡೆಯುತ್ತೆ. ಶನಿವಾರ ಮತ್ತು ಭಾನುವಾರ ಪಾಠ ಇರೋದಿಲ್ಲ. ಆದರೆ ನಾಡಿದ್ದು ಅಂದ್ರೆ ಶುಕ್ರವಾರ ಒಂದ್ ದಿವಸ ಪಾಠ ಆಗುತ್ತೆ, ಶನಿವಾರ ಪಾಠ ಆಗುತ್ತೆ. ಯಾಕಂದ್ರೆ ಪಾಠ ಪ್ರಾರಂಭ ಮಾಡಿ 2 ದಿನ ಆಗಿರುತ್ತೆ ಅಷ್ಟೇ. ಅದರಿಂದ ಶನಿವಾರ ಒಂದ್ ದಿವಸ ಪಾಠ ಮಾಡೋಣ, ಮತ್ತೆ ಸೋಮವಾರದಿಂದ ಪಾಠ ಮತ್ತೆ ನಿರಂತರ ನಡೆಯುತ್ತೆ. ಈಗಾಗಲೇ ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆಯ ಪಾಠ ಸುಮಾರು 4 ತಿಂಗಳುಗಳ ಕಾಲ ಅನೇಕ ಜನ ಜಿಜ್ಞಾಸುಗಳು ಅದರ ಉಪಯೋಗ ಪಡೆದುಕೊಂಡಿದ್ದಾರೆ. ಈಗ ಮಧ್ವಾಚಾರ್ಯರು ರಚನೆ ಮಾಡಿದಂತಹ ಸರ್ವಮೂಲ ಗ್ರಂಥಗಳಲ್ಲಿ ಒಂದಾದಂತಹ ದ್ವಾದಶ ಸ್ತೋತ್ರದ ಪಾಠ ಪ್ರಾರಂಭ ಆಗ್ತಾ ಇದೆ. ಸಾಮಾನ್ಯವಾಗಿ ದ್ವಾದಶ ಸ್ತೋತ್ರವನ್ನು ಎಲ್ಲರೂ ಹೇಳ್ತಾ ಇರ್ತೀವಿ, ಆದರೆ ಅದರ ಅರ್ಥಜ್ಞಾನ ಸಾಮಾನ್ಯವಾಗಿ ಎಲ್ಲರಿಗೂ ಇರೋದಿಲ್ಲ. ಆದರೆ ಸುಮ್ಮನೆ ಪಾರಾಯಣ ಮಾಡಿದ್ರೆ ಎಷ್ಟು ಫಲ ಬರುತ್ತೋ, ಅರ್ಥವನ್ನು ತಿಳಿದುಕೊಂಡು ಪಾರಾಯಣ ಮಾಡಿದಾಗ ವಿಶಿಷ್ಟವಾದಂತಹ ಫಲ ಬರುತ್ತೆ ಅಂತ ನಮಗೆ ಶಾಸ್ತ್ರಗಳು ವಿಧಾನ ಮಾಡ್ತವೆ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಶಾಸ್ತ್ರದ ವಾಕ್ಯ. ಅಂದರೆ ಯಾವುದೇ ಒಂದು ಸತ್ಕರ್ಮ ಆಗಲಿ, ನಾವು ಮಾಡುವಂತಹ ಜಪ, ಪಾರಾಯಣ, ಸಂಧ್ಯಾ ವಂದನೆ, ಹೆಂಗಸರು ಮಾಡುವಂತಹ ಗುರುಮಂತ್ರ ಇತ್ಯಾದಿ ಯಾವುದೇ ಕರ್ಮ ಆಗಲಿ, ಅದು ತನ್ನ ಪೂರ್ಣವಾದಂತಹ ಫಲವನ್ನು, ಮ್ಯಾಕ್ಸಿಮಮ್ ಫಲವನ್ನು ಯಾವಾಗ ಕೊಡುತ್ತೆ ಅಂತ ಹೇಳಿದ್ರೆ ಅದರ ಜೊತೆಗೆ 3 ಇರಬೇಕು ಅಂತೆ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ. ಒಂದು ವಿದ್ಯೆ, ಒಂದು ಶ್ರದ್ಧೆ, ಇನ್ನೊಂದು ಉಪನಿಷತ್ತು ಅಂತ. ವಿದ್ಯೆ ಅಂತ ಹೇಳಿದ್ರೆ ಇದು ಯಾಕೆ ಬಂತು, ದ್ವಾದಶ ಸ್ತೋತ್ರ ಹೇಗ್ ಬಂತು, ಅದನ್ನ ರಚನೆ ಮಾಡಿದ್ಯಾರು, ಅದರ ಅರ್ಥಗಳೇನು ಎಂಬುದಾಗಿ ಅದನ್ನು ಅರ್ಥಾನುಸಂಧಾನವನ್ನು ಮಾಡೋದು ವಿದ್ಯೆ ಅಂತ ಕರ್ಸ್ಕೊಳ್ಳುತ್ತೆ. ಎರಡನೇದ್ದು ಶ್ರದ್ಧೆ, ಅಂದ್ರೆ ಪಾರಾಯಣ ಮಾಡಬೇಕಾದ್ರೆ, ಅಧ್ಯಯನ ಮಾಡಬೇಕಾದ್ರೆ ಶ್ರದ್ಧೆಯಿಂದ ಮನಸ್ಸಿಟ್ಟು ಏಕಾಗ್ರತೆಯಿಂದಾಗಿ ಪಾರಾಯಣಾದಿಗಳನ್ನು ಮಾಡಬೇಕು. ಇದು ಹೀಗೆ ವಿದ್ಯೆ, ಇನ್ನೊಂದು ಶ್ರದ್ಧೆ. ಮೂರನೆಯದ್ದು ಉಪನಿಷತ್ತು ಅಂತ ಕರ್ಸ್ಕೊಳ್ಳುತ್ತೆ. ಉಪನಿಷತ್ ಅಂತ ಹೇಳಿದ್ರೆ ಇದು ನನಗೆ ವಿಹಿತ ಅಂತ, ಅಂದ್ರೆ ಇದರ ಅಧ್ಯಯನವನ್ನು ನಾನು ಮಾಡಬೇಕು, ಮಾಡಿದರೆ ನನಗೊಂದು ಫಲ ಇದೆ ಎಂಬಂತಹ ಒಂದು ಪಾಸಿಟಿವ್ ಮೈಂಡ್. ಯಾಕೆಂದ್ರೆ ಶಾಸ್ತ್ರಗಳು ನಮಗೆ ಆದೇಶವನ್ನು ಕೊಡ್ತವೆ. ಒಬ್ಬ ಬ್ರಾಹ್ಮಣನಾದವನು ನಿರಂತರವಾಗಿ ಅಧ್ಯಯನವನ್ನು ಮಾಡ್ತಾ ಇರಬೇಕು. ಅತ್ಯಶಕ್ಯೇತು ನಿದ್ರಾಯಾಂ ಪುನರೇವ ಸಮಾಚರೇತ್ ಅಂತ ನಿರಂತರವಾಗಿ ಅಧ್ಯಾಪನ ಮಾಡ್ತಾನೆ ಇರಬೇಕು. ಯಾವಾಗ ಬಿಡ್ಬೇಕು ಅಂತ ಹೇಳಿದ್ರೆ ಅತ್ಯಶಕ್ಯೇತು ನಿದ್ರಾದವು, ಸುಮ್ಮನೆ ಏನೋ ನಿದ್ದೆ ಬಂತು ಸುಸ್ತಾಯ್ತು ಅಂತಾರೆ ಆ ಟೈಮಲ್ಲಿ ಬಿಡ್ಬೇಕು, ಇಲ್ಲದೆ ಹೋದರೆ ನಿರಂತರವಾಗಿ ಅಧ್ಯಯನ ಮಾಡ್ತಾನೆ ಇರಬೇಕು ಎಂಬುದಾಗಿ ಶಾಸ್ತ್ರಗಳು ನಮಗೆ ಆದೇಶವನ್ನು ಕೊಡ್ತವೆ. ಆದರೆ ಇಂದಿನ ಕಾಲಮಾನದಲ್ಲಿ ಯಾರಿಗೇ ಆಗಲಿ ಆ ರೀತಿಯಾಗಿ ನಿರಂತರವಾಗಿ ಅಧ್ಯಯನವನ್ನು ಮಾಡ್ತಾನೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ದಿವಸಕ್ಕೆ ಕನಿಷ್ಠ ಅರ್ಧ ಗಂಟೆ, 1 ಗಂಟೆಯಾದರೂ ಕೂಡ ಆ ಶಾಸ್ತ್ರಗಳ ಅಧ್ಯಯನಕ್ಕೋಸ್ಕರ ಅಂತ ಮೀಸಲಿಟ್ಟಾಗ ನಮ್ಮ ಜನ್ಮ ಸಾರ್ಥಕ ಆಗತ್ತೆ. ಆಚಾರ್ಯರ ಗ್ರಂಥಗಳ ಜ್ಞಾನವನ್ನು ಪಡೆದಾಗ ಪರಮಾತ್ಮನ ವಿಶೇಷ ಅನುಗ್ರಹ ಆಗುತ್ತೆ ಎಂಬಂತಹ ಉದ್ದೇಶದಿಂದಾಗಿ ಮಧ್ವಾಚಾರ್ಯರು ರಚನೆ ಮಾಡಿಕೊಟ್ಟಿರುವಂತಹ ದ್ವಾದಶ ಸ್ತೋತ್ರಗಳು 12 ಅಧ್ಯಾಯ ಇರುವಂತಹ ಒಂದು ಸ್ತೋತ್ರಗಳ ಸಂಕೀರ್ಣ. ಮೊದಲನೇದಾಗಿ ಈ ದ್ವಾದಶ ಸ್ತೋತ್ರ ಬಂದಿದ್ದು ಹೇಗೆ ಎಂಬುದಾಗಿ ತಿಳಿಸ್ತಾರೆ. ದ್ವಾದಶ ಸ್ತೋತ್ರ ಬಂದಿದ್ದು ಮಧ್ವಾಚಾರ್ಯರು ಇದನ್ನು ರಚನೆ ಮಾಡಿದ್ದು ಉಡುಪಿಯಲ್ಲಿ. ನಮ್ಮೆಲ್ಲರ ಪುಣ್ಯದಂತೆ ಇವತ್ತು ನಾನು ವಾಸ್ತವಿಕ ಉಡುಪಿಯಲ್ಲೇ ಇದ್ದೇನೆ. ಉಡುಪಿಯಲ್ಲಿ ರಾಜಾಂಗಣದಲ್ಲಿ ಪ್ರವಚನ ನಡೀತಾ ಇದೆ ನಮ್ದು. ಹಾಗಾಗಿ ಉಡುಪಿಯ ಕೃಷ್ಣನ ಸನ್ನಿಧಿಯಲ್ಲಿ ಮಧ್ವಾಚಾರ್ಯರು ಯಾವ ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಇದನ್ನು ರಚನೆ ಮಾಡಿದರು, ಅದೇ ಉಡುಪಿಯಲ್ಲಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಈ ಒಂದು ದ್ವಾದಶ ಸ್ತೋತ್ರದ ಪಾಠ ಪ್ರಾರಂಭ ಆಗ್ತಾ ಇದೆ.
ಇದನ್ನು ಮಧ್ವಾಚಾರ್ಯರು ಪ್ರಾರಂಭದಲ್ಲಿ 5 ಅಧ್ಯಾಯಗಳನ್ನು ಉಡುಪಿ ಕ್ಷೇತ್ರದಲ್ಲಿ ರಚನೆ ಮಾಡಿದ್ರು. ರಚನೆ ಮಾಡಿ ಇದನ್ನು ಪ್ರತಿನಿತ್ಯ ತಮ್ಮ ತಮ್ಮ ಶಿಷ್ಯರೊಂದಿಗೆ ಹಾಡ್ತಾ ಇದ್ರು. ಇದು ಸ್ತೋತ್ರ ಹೇಗೆ ಹೌದೋ ಹಾಗೆ ಸಂಗೀತಬದ್ಧವಾಗಿ ಇದನ್ನು ಹಾಡ್ಲಿಕ್ಕೆ ಕೂಡ ಬರುತ್ತೆ, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ಹಾಗೆ ಪ್ರತಿನಿತ್ಯ ಹಾಡ್ತಾ ಇದ್ರು. ಹಾಗೆ ಒಂದು ದಿವಸ ಸಮುದ್ರ ಸ್ನಾನಕ್ಕೆ ಅಂತ ಹೋಗಿದ್ರು. ಹೋದಾಗ ದೂರದ ದ್ವಾರಕೆಯಿಂದಾಗಿ ಒಂದು ಹಡಗು ಬರ್ತಾ ಇರುತ್ತೆ. ಅನೇಕ ಆ ಬೆಳ್ಳಿ ಬಂಗಾರ ಮುಂತಾದ ಅನೇಕ ವಸ್ತುಗಳನ್ನು ತುಂಬಿಕೊಂಡು. ಅದರಲ್ಲಿ ಒಂದು ಗೋಪಿಚಂದನದ ಕಲ್ಲಿರುತ್ತೆ. ಅವರಿಗೆ ಅದು ಗೋಪಿಚಂದನ ದಿವ್ಯವಾದಂತಹ ಮಣ್ಣು ಅಂತ ಅದರ ಬುದ್ಧಿ ಇರೋದಿಲ್ಲ ಹಡಗೋಡಿಸೋರಿಗೆ. ಸುಮ್ಮನೆ ದೋಣಿಗೆ ಭಾರ ಆಗ್ಲಿಕ್ಕೆ ಒಂದು ವಸ್ತು ಬೇಕು ಸಪೋರ್ಟ್ಗೋಸ್ಕರ ಅಂತ ಅದನ್ನು ಹಾಕಿರ್ತಾರೆ. ಹಡಗಿನಲ್ಲಿ ಬರ್ತಾ ಇರ್ತಾರೆ. ಈ ಕಡೆ ದಡದಲ್ಲಿ ಮಧ್ವಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಇರ್ತಾರೆ. ತಕ್ಷಣದಲ್ಲಿ ಜೋರಾಗಿ ಗಾಳಿ ಬೀಸಿ ಆ ಹಡಗು ಮುಳುಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತೆ. ಇದನ್ನು ಕಂಡಂತಹ ಮಧ್ವಾಚಾರ್ಯರು ಏನ್ ಮಾಡ್ತಾರೆ, ತಮ್ಮಲ್ಲಿ ಕೈಯಲ್ಲಿದ್ದಂತಹ ಶಾಟಿಯನ್ನು ಜೋರಾಗಿ ಬೀಸ್ಲಿಕ್ಕೆ ಶುರು ಮಾಡ್ತಾರೆ. ಸ್ವತಃ ವಾಯುದೇವರ ಅವತಾರ ಅದು ಮಧ್ವಾಚಾರ್ಯರು. ಹಾಗಾಗಿ ಗಾಳಿಯನ್ನು ನಿಗ್ರಹ ಮಾಡಿ ಆ ದೋಣಿ ಅನಾಯಾಸವಾಗಿ ಸಮುದ್ರ ತೀರಕ್ಕೆ ಬರುವಂತೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರ ಶಿಷ್ಯರು 5 ಅಧ್ಯಾಯಗಳನ್ನು ಹಾಡ್ತಾ ಇರ್ತಾರೆ. ಸರಿ, ದೋಣಿಯನ್ನು ರಕ್ಷಣೆ ಮಾಡಿದರು. ಕೊನೆಗೆ ಆ ದೋಣಿಯ ಮಾಲೀಕ ಕೇಳ್ತಾನೆ, ನಿಮ್ಗೆ ಏನಾದ್ರು ಕೊಡಬೇಕು, ಏನ್ ಬೇಕೋ ಕೇಳಿ ಅಂತ. ಬೇಕಾದಷ್ಟು ಬಂಗಾರ ರತ್ನ ಎಲ್ಲ ಇದೆ, ಏನ್ ಬೇಕೋ ಕೇಳಿ ಅಂತ ಹೇಳ್ತಾರೆ. ಮಧ್ವಾಚಾರ್ಯ ಹೇಳ್ತಾರೆ, ನಮಗೆ ಯಾವುದೇ ಏನೂ ಬೇಡ, ನಿಮ್ಮ ಇದರಲ್ಲಿ ಒಂದು ಕಲ್ಲಿದೆ ಗೋಪಿಚಂದನ ಇದೆ, ಅದನ್ನ ಕೊಡಿ ಅಂತ. ಅದನ್ನ ತಗೊಂಡು ಏನ್ ಮಾಡ್ತೀರಿ, ಬೆಳ್ಳಿ ಬಂಗಾರ ಏನ್ ಬೇಕೋ ಕೇಳಿ ಅದನ್ನ ಕೊಡ್ತೀನಿ, ಕಲ್ ತಗೊಂಡು ಏನ್ ಮಾಡ್ತೀರಿ? ಇಲ್ಲ, ನಮ್ಗೆ ಅದೇ ಬೇಕು ಅಂತ ಆಚಾರ್ಯ ಹೇಳ್ತಾರೆ. ಆ ರೀತಿಯಾಗಿ ಅದನ್ನು ತೆಗೆದುಕೊಳ್ತಾರೆ. ಅದನ್ನು ಯಾಕೆ ಸ್ವೀಕಾರ ಮಾಡಿದ್ರು ಅಂತ ಹೇಳಿದ್ರೆ, ಸಾಕ್ಷಾತ್ ರುಕ್ಮಿಣಿ ದೇವಿ ಪೂಜೆ ಮಾಡಿದಂತಹ ಬಾಲಕೃಷ್ಣನ ವಿಗ್ರಹ ಎಂಬುದು ಆ ಗೋಪಿಚಂದನ ಗಡ್ಡೆಯಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ತೆಗೆದುಕೊಳ್ತಾರೆ. ತೆಗೆದುಕೊಂಡು ಅದನ್ನ ಹೊತ್ತುಕೊಂಡು ತಾವು ಅನಂತೇಶ್ವರ ದೇವಸ್ಥಾನದಲ್ಲಿ ವಾಸವಾಗಿರ್ತಾರೆ. ಅಲ್ಲಿಗೆ ಬರಬೇಕು ಸಮುದ್ರ ತೀರದಿಂದ. ಆವಾಗ 4-5 ಜನ ಶಿಷ್ಯರು ಅದನ್ನು ಜೋರಾಗಿ ಹೊತ್ತುಕೊಂಡು ಅಲ್ಲಿ ಬರ್ತಾ ಇರ್ತಾರೆ ಆ ಸಮುದ್ರದ ತೀರದಿಂದಾಗಿ ಅನಂತೇಶ್ವರನ ದೇವಸ್ಥಾನಕ್ಕೆ. ಆ ಒಂದು ಸಂದರ್ಭದಲ್ಲಿ ಉಳಿದ ಸ್ತೋತ್ರಗಳು ರಚನೆ ಆಯಿತು ಅಂತ ವ್ಯಾಖ್ಯಾನಕಾರರು ಅಭಿಪ್ರಾಯ ಪಡ್ತಾರೆ. ಅಂದ್ರೆ ಪ್ರಾರಂಭದಲ್ಲಿ 5 ಅಧ್ಯಾಯಗಳು ರಚನೆ ಆಗಿತ್ತು ಕೃಷ್ಣ ಪ್ರತಿಷ್ಠಾಪನೆಗಿಂತ ಮುಂಚೆ. ಕೃಷ್ಣನನ್ನು ಅಲ್ಲಿಂದ ತರುವಂತಹ ಸಂದರ್ಭದಲ್ಲಿ ಅವರು ಉಳಿದ 7 ಸ್ತೋತ್ರಗಳನ್ನು ರಚನೆ ಮಾಡಿ 12 ಸ್ತೋತ್ರಗಳನ್ನಾಗಿ ಅವುಗಳನ್ನು ಹಾಡ್ತಾ ಬಂದರು ಎಂಬುದಾಗಿ ಹೇಳ್ತಾರೆ. ಆಮೇಲೆ ಅದನ್ನು ಮಧ್ವ ಸರೋವರದಲ್ಲಿ ಮುಳುಗಿಸಿದಾಗ ದಿವ್ಯವಾದಂತಹ ಕೃಷ್ಣನ ಪ್ರತಿಮೆಯಾಗುತ್ತೆ. ಅಲ್ಲಿಯ ತನಕ ಅನಾಯಾಸವಾಗಿ ಅದನ್ನು ಶಿಷ್ಯರು ಹಿಡಿದುಕೊಂಡು ಬಂದಿದ್ರು, ದೂರದ ಮಲ್ಪೆ ಸಮುದ್ರದ ತೀರದಿಂದ ಇಲ್ಲಿಯ ತನಕ. ಆದರೆ ಯಾವಾಗ ಮಧ್ವಾಚಾರ್ಯರ ಹಸ್ತಸ್ಪರ್ಶ ಆ ಪ್ರತಿಮೆಗೆ ಆಯಿತೋ ಆವಾಗ 10 ಜನ ಪ್ರಯತ್ನ ಮಾಡಿದರೂ ಕೂಡ ಆ ಕೃಷ್ಣನ ವಿಗ್ರಹವನ್ನು ಎತ್ತಲಿಕ್ಕೆ ಆಗಲಿಲ್ಲ ಎಂಬುದಾಗಿ ನಮಗೆ ಇತಿಹಾಸ ತಿಳಿಸುತ್ತೆ. ಮಧ್ವವಿಜಯದಲ್ಲಿ ಕೊನೆಗೆ ಮಧ್ವಾಚಾರ್ಯರೇನೆ ತಾವು ಅದನ್ನು ಎತ್ತಿಕೊಂಡು ಬಂದು ಅದನ್ನು ಪ್ರತಿಷ್ಠಾಪನೆ ಮಾಡಿದರು ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಸಾಕ್ಷಾತ್ ಮಧ್ವಾಚಾರ್ಯರು ಶ್ರೀಕೃಷ್ಣನ ಪ್ರತಿಷ್ಠಾಪನೆಯ ಅವನ ವಿಗ್ರಹ ದೊರೆತಂತಹ ಸಂದರ್ಭದಲ್ಲಿ ರಚನೆ ಮಾಡಿದಂತಹ ದಿವ್ಯವಾದಂತಹ ಗ್ರಂಥ ಅದು 12 ಸ್ತೋತ್ರ. ವಿಶೇಷವಾಗಿ ಸಾಮಾನ್ಯವಾಗಿ ಸ್ತೋತ್ರ ಅಂತ ಹೇಳಿದ್ರೆ ಹೇಳಲಿಕ್ಕೆ ಮಾತ್ರ ಆಗುತ್ತೆ ಸ್ತೋತ್ರ ರೂಪದಲ್ಲಿ, ಆದರೆ ಇದು ಸಂಗೀತ ರೂಪದಲ್ಲಿಯೂ ಕೂಡ ತಾಳ ತಟ್ಟಿ ಹೇಳಬಹುದಾದಂತಹ ದಿವ್ಯವಾದಂತಹ ಒಂದು ಗ್ರಂಥ. ಇಂತಹ ಗ್ರಂಥಕ್ಕೆ ಅನೇಕ ವ್ಯಾಖ್ಯಾನಕಾರರು ತಮ್ಮ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಗಂಗೋದ ಮಿಶ್ರರು ಎಂಬಂತಹ ಒಬ್ಬರು ವೈಷ್ಣವ ತೋಷಿಣಿ ಅಂತ ರಚನೆ ಮಾಡಿದ್ದಾರೆ. ಇನ್ನೊಬ್ಬರು ತಿರುಮಲ ಭಟ್ಟರು ಅಂತ, ಇನ್ನೊಬ್ಬರು ವ್ಯಾಸತೀರ್ಥರ ಶಿಷ್ಯರಾದಂತಹ ತಿಮ್ಮಣ್ಣಾಚಾರ್ಯರು ಅಂತ, ಇನ್ನೊಬ್ಬರು ಪಾಂಗರಿ ಆಚಾರ್ಯರು ಅಂತ. ಆದರೆ ಇವರೆಲ್ಲರಿಗಿಂತ ಅತ್ಯಂತ ಪ್ರಾಚೀನವಾದಂತಹ ವ್ಯಾಖ್ಯಾನ ಅಂತ ಹೇಳಿದ್ರೆ ಅದು ಶ್ರೀ ವಿಶ್ವಪತಿ ತೀರ್ಥರು ರಚನೆ ಮಾಡಿದಂತಹ ವ್ಯಾಖ್ಯಾನ 12 ಸ್ತೋತ್ರಕ್ಕೆ. ವಿಶ್ವಪತಿ ತೀರ್ಥರು ಪೇಜಾವರ ಮಠದ ಪರಂಪರೆಯಲ್ಲಿ ಬಂದಂತಹ 21ನೆಯ ಯತಿಗಳು. ಉಡುಪಿಯ ಪೇಜಾವರ ಮಠ ಅದರ ಪರಂಪರೆಯಲ್ಲಿ ಬಂದಂತಹ 21ನೇ ಯತಿಗಳು. ಇವರು ವಿಶೇಷವಾಗಿ ಮಣಿಮಂಜರಿ, ಸುಮಧ್ವ ವಿಜಯ, ಸಂಗ್ರಹ ರಾಮಾಯಣ, ಭಾಗವತ, ಅದೇ ರೀತಿಯಾಗಿ 12 ಸ್ತೋತ್ರ, ನಖಸ್ತುತಿ, ವಾಯುಸ್ತುತಿ, ನರಸಿಂಹಸ್ತುತಿ ಮತ್ತೆ ಶಿವಸ್ತುತಿ ಮುಂತಾದಂತಹ ಅನೇಕ ಮಧ್ವಾಚಾರ್ಯರ ಗ್ರಂಥಗಳಿಗೆ ಹಾಗೂ ನಾರಾಯಣ ಪಂಡಿತಾಚಾರ್ಯರು, ತ್ರಿವಿಕ್ರಮಾಚಾರ್ಯರ ಗ್ರಂಥಗಳಿಗೆ
ವಿಶಿಷ್ಟವಾದಂತಹ ವ್ಯಾಖ್ಯಾನ ಮಾಡಿದ್ದಾರೆ. ಸುಮಧ್ವಿಜಯ, ಪ್ರತಿನಿತ್ಯ ನಾವು ಪಾರಾಯಣ ಮಾಡುವಂತಹ ವಾಯುಸ್ತುತಿಗೆ, ಅದಕ್ಕೆಲ್ಲ ವಿಶೇಷ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ವಿಶ್ವಪತಿ ತೀರ್ಥರು ಅನೇಕ ರೀತಿಯಾದಂತಹ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಂತಹ ದಿವ್ಯ ಜ್ಞಾನಿಗಳು. ಹೀಗೆ ಮಧ್ವಾಚಾರ್ಯರು ರಚನೆ ಮಾಡಿದಂತಹ ದ್ವಾದಶ ಸ್ತೋತ್ರ, ಅಂತಹ ದ್ವಾದಶ ಸ್ತೋತ್ರಕ್ಕೆ ಅವರ ಪರಂಪರೆಯಲ್ಲಿಯೇ ಬಂದಂತಹ ವಿಶ್ವಪತಿ ತೀರ್ಥರೆಂಬಂತಹ ಜ್ಞಾನಿಗಳು ರಚನೆ ಮಾಡಿದಂತಹ ವ್ಯಾಖ್ಯಾನ, ಅಂತಹ ವ್ಯಾಖ್ಯಾನದೊಂದಿಗೆ ನಮ್ಮ ಈ ಒಂದು ದ್ವಾದಶ ಸ್ತೋತ್ರದ ಅರ್ಥಚಿಂತನೆಯ ಪಾಠ ಇಂದು ಪ್ರಾರಂಭ ಆಗ್ತಾ ಇದೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ಒಂದು ಸಲ ಶ್ಲೋಕ ಹೇಳ್ತೇನೆ, ನೀವು ಪ್ರತಿಯೊಬ್ಬರು ಮ್ಯೂಟ್ ನಲ್ಲೇ ಇದ್ಕೊಂಡು ಅಲ್ಲಲ್ಲೇ ಶ್ಲೋಕ ಹೇಳಿ. ಯಾರು ಅನ್ಮ್ಯೂಟ್ ಮಾಡೋದು ಬೇಡ, ಆಡಿಯೋ ಆನ್ ಮಾಡೋದು ಬೇಡ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶವರಪ್ರದಂ. ಹೀಗೆ ದ್ವಾದಶ ಸ್ತೋತ್ರದ ಮೊದಲ ಅಧ್ಯಾಯದ ಮೊದಲ ಸ್ತೋತ್ರ ಅದು ಒಂದೇ ಒಂದೆಂಬೆಂಬಂತ ಪ್ರಸಿದ್ಧ ಸ್ತೋತ್ರ. ಇದಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ವಿಶ್ವಪತಿ ತೀರ್ಥರು ಒಂದು ಮಂಗಳಾಚರಣೆಯನ್ನು ಮಾಡ್ತಾರೆ. ಶ್ರೀಮಂತಂ ವಿಠ್ಠಲಂ ನತ್ವ ಪೂರ್ಣಬೋಧಿಷ್ಟ ದೈವತಂ ದ್ವಾದಶ ಸ್ತೋತ್ರ ಸುವ್ಯಾಖ್ಯ ಸಂಗ್ರಹ ಕ್ರಿಯತೆ ಮಯ ಅಂತ. ಶ್ರೀಮಂತಂ ವಿಠ್ಠಲಂ, ವಿಠ್ಠಲ ದೇವರಿಗೆ ವಿಶ್ವಪತಿ ತೀರ್ಥರು ಪ್ರಾರಂಭದಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಆ ಪೇಜಾವರ ಮಠದ ಪಟ್ಟದ ದೇವರು ವಿಠ್ಠಲ ದೇವರು, ಹಾಗಾಗಿ ಅವರಿಗೆ ನಮಸ್ಕಾರ ಮಾಡಿ ಪೂರ್ಣಬೋಧಿಷ್ಟ ದೈವತಂ, ಪೂರ್ಣಬೋಧರು ಅಂತ ಹೇಳಿದ್ರೆ ಮಧ್ವಾಚಾರ್ಯರು, ಅವರಿಗೆ ನಮಸ್ಕಾರ ಮಾಡಿ ದ್ವಾದಶ ಸ್ತೋತ್ರದ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ತಿಳಿಸಿ ಅದರ ವ್ಯಾಖ್ಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಪರಮಾತ್ಮನ ಅನುಗ್ರಹ ಎಂಬುದು ಯಾವುದೇ ಒಬ್ಬ ವ್ಯಕ್ತಿಗೆ ಆಗಬೇಕಾದರೆ ಮೊದಲು ಪರಮಾತ್ಮನ ಸ್ವರೂಪದ ಜ್ಞಾನ ಇರಬೇಕು ಅಂತ. ಯಾರೇ ಒಬ್ಬ ವ್ಯಕ್ತಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಕನಿಷ್ಠ ಯಾರು ಅಂತ ಗೊತ್ತಿರಬೇಕು ನಮ್ಗೆ. ಗೊತ್ತಿಲ್ಲದೆ ಅವರ ಬಗ್ಗೆ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ನಮಸ್ಕಾರ ಮಾಡೋದು ಅಷ್ಟು ಸರಿಯಲ್ಲ. ಹಾಗೆ ಪರಮಾತ್ಮ, ಅವನಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ, ಅವನ ಬಗ್ಗೆ ಅವನ ಅನುಗ್ರಹ ನಮಗೆ ಆಗಬೇಕು ಅಂತ ಹೇಳಿದ್ರೆ ಮೊದಲು ಅವನ ಸ್ವರೂಪ ಜ್ಞಾನ ಎಂಬುದು ಇರಬೇಕು. ಸ್ವರೂಪ ಜ್ಞಾನ ಇದ್ದಾಗ ಅವನಿಗೆ ನಾವು ನಮಸ್ಕಾರ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಅದರಿಂದಾಗಿ ಭಕ್ತಿ ಜ್ಞಾನ ಅಭಿವೃದ್ಧಿ ಆಗುತ್ತೆ, ಅದರಿಂದ ಪರಮಾತ್ಮನ ಅನುಗ್ರಹ ಎಂಬುದು ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಾರಂಭದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು, ವಂದೇ ವಂದ್ಯಂ ಸದಾನಂದಂ ಅಂತ. ಪರಮಾತ್ಮ ಹೇಗಿದ್ದಾನೆ ಅಂತ ಹೇಳಿದ್ರೆ ಅವನು ವಂದ್ಯನಾಗಿದ್ದಾನೆ ಅಂತ. ವಂದ್ಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ನಮಸ್ಕರಿಸಲು ಅತ್ಯಂತ ಪ್ರಶಸ್ತನಾದಂತಹ ವ್ಯಕ್ತಿ ಅಂತ. ಯಾಕೆ ಅತ್ಯಂತ ಪ್ರಶಸ್ತ ವ್ಯಕ್ತಿ ಅಂತ ಹೇಳಿದ್ರೆ ನಾವು ಜಗತ್ತಿನಲ್ಲಿ ಅನೇಕ ಜನರಿಗೆ ನಮಸ್ಕಾರ ಮಾಡ್ತೇವೆ. ನಮ್ಮ ತಂದೆಗೆ ನಮಸ್ಕಾರ ಮಾಡ್ತೇವೆ, ತಾಯಿಗೆ ನಮಸ್ಕಾರ ಮಾಡ್ತೇವೆ, ಹಿರಿಯರಿಗೆ, ಗುರುಗಳಿಗೆ, ಅನೇಕ ಜನ ದೇವತೆಗಳಿಗೆ, ಎಲ್ಲರಿಗೂ ನಮಸ್ಕಾರ ಮಾಡ್ತೇವೆ. ಎಲ್ಲ ದೇವಾನುದೇವತೆಗಳಿಗೆ, ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡ್ತೇವೆ. ಆದರೆ ಅವರೆಲ್ಲರೂ ಕೂಡ ಯಾರಿಗೆ ನಮಸ್ಕಾರ ಮಾಡ್ತಾರೆ ಅಂತೇಳಿ ಪ್ರಧಾನವಾಗಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ. ಹೀಗೆ ಪ್ರತಿಯೊಬ್ಬರೂ ಪ್ರಧಾನವಾಗಿ ನಮಸ್ಕಾರ ಮಾಡೋದು ಪರಮಾತ್ಮನನ್ನ. ಇದು ಒಂದು. ಇನ್ನೊಂದು ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳಬೇಕಾದ್ರೆ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷ ಮಾಪ್ಯತಮಪಿ ಸುವಾಕ್ಯೈಹಿ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಅಂತ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ. ಮಾಡ್ಬೇಕಾದ್ರೆ ಪರಮಾತ್ಮನ ಸ್ವರೂಪ ಹೇಗಿದೆ ಅಂತ ಹೇಳ್ತಾರೆ. ಅವನು ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ. ಅಂದರೆ ನಮ್ಮ ದೇಹ ರಕ್ತ,
ಕೀವು, ಮಲ, ಮಾಂಸ, ಈ ಚರ್ಮ, ಮೂಳೆ ಇದರಿಂದ ನಿರ್ಮಾಣವಾದಂತಹ ದೇಹ. ಆದರೆ ಪರಮಾತ್ಮನ ಶರೀರ ಈ ರೀತಿಯಾದಂತಹ ಶರೀರ ಅಲ್ಲ. ಅವನ ಶರೀರ ನಿಖಿಲ ಪೂರ್ಣ ಗುಣೈಕ ದೇಹಂ, ಸಮಸ್ತ ಸದ್ಗುಣಗಳೇನೆ ಪರಮಾತ್ಮನ ದೇಹ. ಮತ್ತೆ ನಿರ್ದೋಷ, ಅವನಲ್ಲಿ ದೋಷದ ಲೇಪವೂ ಇಲ್ಲ. ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ಪರಿಶುದ್ಧ ವ್ಯಕ್ತಿ ಅದು ಪರಮಾತ್ಮ. ಮತ್ತೆ ಆಪ್ಯತಮಮ ಅಖಿಲೈ ಸುವಾಕ್ಯೈಹಿ ಅಂತ ಜಗತ್ತಿನಲ್ಲಿ ಇರುವಂತಹ ಎಲ್ಲ ವೇದಗಳು, ಪುರಾಣಗಳು, ಎಲ್ಲ ಶಾಸ್ತ್ರ ಗ್ರಂಥಗಳು ಕೂಡ ಪರಮಾತ್ಮನನ್ನೇ ಹೇಳ್ತಾ ಇವೆ. ಅಂತಹ ಅಸ್ಯೋದ್ಭವಾದಿದ ಅಶೇಷ ವಿಶೇಷತೋಪಿ ಅಂತ ಈ ಜಗತ್ತನ್ನು ಸೃಷ್ಟಿ, ಸ್ಥಿತಿ, ಸಂಹಾರ ಮಾಡುವಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಪರಮಾತ್ಮ ನಮಸ್ಕಾರಕ್ಕೆ ಅತ್ಯಂತ ಯೋಗ್ಯ ವ್ಯಕ್ತಿ. ಯಾಕೆ ಅಂತ ಹೇಳಿದ್ರೆ ಅವನಲ್ಲಿ ದೋಷವೇ ಇಲ್ಲ. ದೋಷವೇ ಇಲ್ಲ, ಸಮಸ್ತ ಗುಣಪೂರ್ಣನಾಗಿದ್ದಾನೆ. ಎಲ್ಲ ವೇದಗಳು, ಪುರಾಣಗಳು ಅವನನ್ನೇ ಹೇಳ್ತಾ ಇವೆ. ಮತ್ತೆ ಪ್ರಧಾನವಾಗಿ ನಮಗೆಲ್ಲ ಈ ದೇಹವನ್ನು ಕೊಟ್ಟು ನಮ್ಮ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂತವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಅವನು ವಂದ್ಯ, ಎಲ್ಲರಿಂದಲೂ ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯನಾದವನು. ಆ ಪರಮಾತ್ಮ ಹೇಗಿದ್ದಾನೆ? ಮತ್ತೆ ಸದಾನಂದಂ ಅಂತ. ಸದಾನಂದಂ ಅಂತ ಹೇಳಿದ್ರೆ ಯಾವಾಗಲೂ ಆನಂದದಿಂದ ಇರುವವನು ಅಂತ. ದುಃಖದ ಸ್ಪರ್ಶವೇ ಇಲ್ಲ. ದುಃಖದ ಸ್ಪರ್ಶವೇ ಇಲ್ಲದೆ ಇರುವಂತಹ, ಯಾವಾಗಲೂ ಆನಂದವಾಗಿ ಇರುವವನು ಪರಮಾತ್ಮ. ಒಂದೇ ವಂದ್ಯಂ ಸದಾನಂದಂ. ಮತ್ತೆ ಪರಮಾತ್ಮ ಹೇಗಿದ್ದಾನೆ? ನಿರಂಜನಂ ಅಂತ. ನಿರಂಜನಂ ಎನ್ನುವಂತಹ ಶಬ್ದಕ್ಕೆ ಅರ್ಥ ಯಾವುದೇ ರೀತಿಯಾದಂತಹ ದೋಷಾದಿಗಳಿಂದಾಗಿ ಪ್ರಧಾನವಾಗಿ ರಹಿತನಾದವನು ಅಂತ. ಇದು ಒಂದು ರೀತಿಯಾದಂತಹ ಅರ್ಥ. ಇನ್ನೊಂದು ರೀತಿಯಾದಂತಹ ಅರ್ಥ, ಅಂಜನ ಅಂತ ಹೇಳಿದ್ರೆ ಒಂದು ದೋಷ ಅಂತ. ಇನ್ನೊಂದಂತ ಹೇಳಿದ್ರೆ ಅಂಜನ ಅಂತ ಹೇಳಿದ್ರೆ ಕಪ್ಪು ಬಣ್ಣದಲ್ಲಿ ಇರುತ್ತೆ ಅಂಜನ ಯಾವತ್ತೂ ಕೂಡ. ಪರಮಾತ್ಮನ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಅಂತ ಇಲ್ಲ ಅಂತೆ. ಅತ್ಯಂತ ಶುದ್ಧ ಚಾರಿತ್ರ್ಯವುಳ್ಳವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ನಿರಂಜನ ಎಂಬುದಾಗಿ ಕರೆಸ್ಕೊಳ್ತಾನೆ. ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವವನು. ನಿರಂಜನಂ ಇಂದಿರಾಪತಿಂ ಅಂತ. ಇಂದಿರಾಪತಿ ಅಂತ ಹೇಳಿದ್ರೆ, ಇಂದಿರೆ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ. ಇಡೀ ಜಗತ್ತಿಗೆ ತಾಯಿಯಾದವಳು ಲಕ್ಷ್ಮೀದೇವಿ. ಅವಳ ಪತಿ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮ ಇಂದಿರಾಪತಿ ಅಂತ ಕರೆಸ್ಕೊಳ್ತಾನೆ. ಮತ್ತೆ ಆ ಪರಮಾತ್ಮ ಏನಿದ್ದಾನೆ ಅಂತ ಹೇಳಿದ್ರೆ ಆದ್ಯಾದಿ ವರದೇಶ ವರಪ್ರದಂ. ಆದ್ಯ ಅಂತ ಹೇಳಿದ್ರೆ ಮೊದಲು ಹುಟ್ಟಿದವನು ಆದ್ಯ ಅಂತ. ಆದೌ ಭವಃ ಆದ್ಯ. ಇಡೀ ಜಗತ್ತಿನಲ್ಲಿ ಪರಮಾತ್ಮ ಮೊದಲು ಸೃಷ್ಟಿ ಮಾಡಿದಂತಹ ಜೀವ ಅಂತ ಹೇಳಿದ್ರೆ ಅದು ಚತುರ್ಮುಖ ಬ್ರಹ್ಮದೇವರು. ಪರಮಾತ್ಮನ ನಾಭಿಕಮಲದಿಂದಾಗಿ, ಹೊಟ್ಟೆಯಲ್ಲಿ ಹುಟ್ಟಿದಂತಹ ಕಮಲದಿಂದಾಗಿ ಆವಿರ್ಭಾವಗೊಂಡವರು ಚತುರ್ಮುಖ ಬ್ರಹ್ಮದೇವರು. ಹಾಗಾಗಿ ಅವರಿಗೆ ಆದ್ಯ, ಮೊದಲು ಹುಟ್ಟಿದವರು ಅಂತ ಹೆಸರು. ಆದ್ಯಾದಿ ಅಂತ ಹೇಳಿದ್ರೆ ಬ್ರಹ್ಮದೇವರೇ ಮೊದಲಾದಂತಹ ವರದೇಶ ವರಪ್ರದಂ ಅಂತ. ವರದೇಶ ವರಪ್ರದಂ ಎನ್ನುವಂತಹ ಶಬ್ದಕ್ಕೆ ಅರ್ಥ, ನಮಗೆಲ್ಲ ಅನೇಕ ಜನ ವರವನ್ನು ಕೊಡ್ತಾರೆ. ಇವತ್ತು ನಾವು ರಾಯರ ಸೇವೆ ಮಾಡ್ತೇವೆ, ವಾದಿರಾಜರ ಸೇವೆ ಮಾಡ್ತೇವೆ, ಅನೇಕ ಗುರುಗಳ ಸೇವೆ ಮಾಡ್ತೇವೆ. ಆ ಎಲ್ಲ ಗುರುಗಳು ಕೂಡ ಏನ್ ಮಾಡ್ತಾರೆ? ನಮಗೆ ಅನೇಕ ರೀತಿಯಾದಂತಹ ವರಗಳನ್ನು ಕೊಡ್ತಾರೆ. ಹಿಂದೆ ಅನೇಕ ಜನ ರುದ್ರದೇವರ ವಿಶಿಷ್ಟ ತಪಸ್ಸನ್ನು ಮಾಡಿ ಅವರಿಂದ ವರ ಪಡ್ಕೊಳ್ತಾ ಇದ್ರು. ಹೀಗೆ ಅನೇಕ ಜನ ದೇವತೆಗಳು ವರ ಕೊಡ್ತಾರೆ, ಋಷಿಗಳು ವರ ಕೊಡ್ತಾರೆ, ಯತಿಗಳು ವರವನ್ನು ಕೊಡ್ತಾರೆ. ಹೀಗೆ ಪ್ರತಿಯೊಬ್ಬರು ಕೂಡ ವರವನ್ನು ಕೊಡ್ತಾರೆ, ಯೋಗ್ಯರಾದಂತಹ ಸಾಧಕ ಜೀವಿಗಳು. ಅವರೆಲ್ಲರೂ ಕೂಡ ಏನಾದರೂ ವರದ ಆದರು, ವರವನ್ನು ಕೊಡುವಂಥವರಾದರು. ಪರಮಾತ್ಮ ಏನಾಗಿದ್ದಾನೆ? ವರದೇಶ ವರಪ್ರದಂ ಅಂತ. ವರವನ್ನು ಕೊಡುವಂತಹ ಪ್ರತಿಯೊಬ್ಬರಿಗೂ ಅವನೇನಾಗಿದ್ದಾನೆ? ಈಶನಾಗಿದ್ದಾನೆ, ಒಡೆಯನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ವರಪ್ರದಂ ಅಂತ. ಮ್ಯೂಟ್ ಮಾಡ್ಕೊಳ್ಳಿ. ಪರಮಾತ್ಮ ಏನಾಗಿದ್ದಾನೆ? ಅವರಿಗೂ ವರವನ್ನು ಕೊಡುವವನು ಅಂತ. ಅಂದ್ರೆ ನಾವು ಯಾರ ಹತ್ತಿರ ಹೋಗಿ ವರವನ್ನು ಕೇಳ್ತೇವೋ, ಬ್ರಹ್ಮದೇವರು, ರುದ್ರದೇವರು, ವಾಯುದೇವರು, ಇಂದ್ರದೇವರು, ಗಣಪತಿ, ಹೀಗೆ ಅನೇಕ ಜನ ದೇವತೆಗಳ ಹತ್ತಿರ, ಯತಿಗಳ ಹತ್ತಿರ ನಾವು ಹೋಗಿ ವರವನ್ನು ಕೇಳ್ತೇವೆ.
ಆ ಎಲ್ಲಾ ದೇವಾನುದೇವತೆಗಳಿಗೆ ಯತಿಗಳಿಗೆ ವರವನ್ನು ಕೊಡುವವನು ಯಾರು ಅಂತ ಹೇಳಿದ್ರೆ ಪರಮಾತ್ಮ. ಅಂದ್ರೆ ಉಳಿದ ದೇವತೆಗಳು ತಾವು ಜಗತ್ತಿಗೆ ವರವನ್ನು ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ಆ ವರವನ್ನು ಕೊಡುವಂತಹ ಶಕ್ತಿ ಯಾರಿಂದ ಬಂದಿರುತ್ತೆ ಅಂದ್ರೆ ಪರಮಾತ್ಮನಿಂದ ಬಂದಿರುತ್ತೆ. ಹಾಗಾಗಿ ಸಕಲ ದೇವಾನುದೇವತೆಗಳಿಗೂ ವರವನ್ನು ಕೊಡುವಂಥವನು ಅದು ಪರಮಾತ್ಮ. ಯಾವುದೇ ರೀತಿಯಾದಂತಹ ದೋಷರಹಿತನಾದವನು, ಸದಾಕಾಲ ಆನಂದದಿಂದಾಗಿರುವವನು ಅಂತಹ ಪರಮಾತ್ಮ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವ ರೂಪಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿಶೇಷವಾಗಿ ವಾಸುದೇವಂ ಒಂದೇ, ಪರಮಾತ್ಮನ ವಾಸುದೇವ ರೂಪಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ವಾಸುದೇವ ರೂಪಕ್ಕೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಪರಮಾತ್ಮನ ರೂಪಗಳಲ್ಲಿ ನೋಡ್ಬೇಕಾದ್ರೆ ವಾಸುದೇವ ರೂಪ ಅದು ಮೋಕ್ಷಪ್ರದ ಎಂಬುದಾಗಿ ಕೇಳ್ತೇವೆ. ಮೋಕ್ಷಪ್ರದ ವಾಸುದೇವ, ಪರವಾಸುದೇವ ಅಂತ ಕೇಳ್ತೇವೆ. ಹಾಗಾಗಿ ಮೋಕ್ಷವನ್ನೇ ಕೊಡುವಂತಹ ವಾಸುದೇವ ರೂಪಿಯಾದಂತಹ ಪರಮಾತ್ಮನಿಗೆ ಮಧ್ವಾಚಾರ್ಯರು ಮೊದಲು ನಮಸ್ಕಾರ ಮಾಡ್ತಾ ಇದ್ದಾರೆ. ವಾಸುದೇವ ಶಬ್ದಕ್ಕೆ ನಾವು ಸಾಮಾನ್ಯವಾಗಿ ಅರ್ಥ ಅಂತ ಹೇಳಿದ್ರೆ ವಸುದೇವನ ಮಗ ಅಂತ ವಾಸುದೇವ, ಇದು ಒಂದು ಅರ್ಥ. ಆದರೆ ಪ್ರಧಾನವಾದಂತಹ ಅರ್ಥ ನಾವು ಪ್ರತಿನಿತ್ಯ ಸಂಧ್ಯಾ ವಂದನೆಯಲ್ಲಿ ಹೇಳುವಂತೆ ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ, ವಾಸನಾತ್ ವಾಸುದೇವೋಸಿ ಅಂತ ಅಂದ್ರೆ ಇಡೀ ಜಗತ್ತಿನ ಎಲ್ಲ ಕಡೆ ಪರಮಾತ್ಮ ವಾಸವಾಗಿದ್ದಾನೆ ಅಂತೆ. ನಮಗೆ ವೇದ ಹೇಳುವಂತೆ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಎಂಬುದಾಗಿ ವೇದ ಹೇಳುತ್ತೆ. ಅಂದ್ರೆ ಪರಮಾತ್ಮ ಇಡೀ ಜಗತ್ತಿನ ಒಳಗಡೆನೂ ಇದ್ದಾನೆ, ಜಗತ್ತಿನ ಹೊರಗಡೆನೂ ಇದ್ದಾನೆ ಅಂತ. ಹೀಗೆ ಎಲ್ಲ ಕಡೆ ವಾಸವಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಜಗತ್ತು ಪರಮಾತ್ಮನಲ್ಲಿ ವಾಸವಾಗಿದೆ ಅಂತೆ. ಪರಮಾತ್ಮ ಎಲ್ಲದರ ಒಳಗಡೆ ಇದ್ದಾನೆ, ಪರಮಾತ್ಮನ ಒಳಗಡೆ ಎಲ್ಲ ಇದೆ. ಹಾಗಾಗಿ ಸರ್ವಭೂತ ನಿವಾಸೋಸಿ, ಎಲ್ಲ ಭೂತಗಳು ಅಂತ ಹೇಳಿ ಎಲ್ಲ ಜೀವಿಗಳು ಕೂಡ ನಿನ್ನಲ್ಲಿ ಏನೇ ವಾಸವಾಗಿದ್ದಾರೆ. ಅಂತಹ ನಿನಗೆ ಪರಮಾತ್ಮನೇ ನಿನ್ನನ್ನು ನಾನು ಒಂದೇ ನಮಸ್ಕಾರ ಮಾಡ್ತಾ ಇದ್ದೇನೆ ಎಂಬುದಾಗಿ ಮಧ್ವಾಚಾರ್ಯರು ಪ್ರಾರಂಭದಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಧ್ವಾಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಂತೆ ಸತು ವಾಸುದೇವನಾಮ ಬಹುವ ನಿಜ ಮುಕ್ತಿ ಪ್ರದಾತ ಎಂಬುದಾಗಿ ವಾಸುದೇವ ರೂಪಿಯಾದಂತಹ ಪರಮಾತ್ಮ ಅದು ಪರಮಾತ್ಮನ ಮೋಕ್ಷವನ್ನು ಕೊಡುವಂತಹ ಸ್ವರೂಪ ಎಂಬುದಾಗಿ ತಾವು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸ್ವಯಂ ಮಧ್ವಾಚಾರ್ಯರ ಪೂರ್ವಾಶ್ರಮದ ಹೆಸರು ಕೂಡ ವಾಸುದೇವ ಅಂತ. ಆ ರೀತಿ ಹೆಸರು ಯಾಕಿಟ್ರು ಅಂತ ಹಿರಿಯರು ಹೇಳ್ತಾ ಇದ್ರು. ನಮಗೆ ಮೋಕ್ಷವನ್ನು ಕೊಡುವಂಥವನು ಪರಮಾತ್ಮ ಅಂತ ನಾವು ಕೇಳಿದ್ದೇವೆ. ಆದರೆ ಶಾಸ್ತ್ರ ಹೇಳುತ್ತೆ ಕೇವಲ ಪರಮಾತ್ಮ ಮಾತ್ರ ಮೋಕ್ಷ ಕೊಡುವವನಲ್ಲ, ವಿಷ್ಣುರಿಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ ಅಂತ. ಅಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಮೋಕ್ಷವನ್ನು ಅನುಗ್ರಹ ಮಾಡುವವನು ಅದು ಪರಮಾತ್ಮನೇ. ಆದರೆ ಪರಮಾತ್ಮನ ಆಜ್ಞೆಯಂತೆ ಕೆಲವೊಮ್ಮೆ ವಾಯುದೇವರು ಕೂಡ ಮೋಕ್ಷವನ್ನು ಕರುಣಿಸ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಮಧ್ವಾಚಾರ್ಯರಿಗೆ ಅವರ ತಂದೆ ತಾಯಿಗಳು ವಾಸುದೇವ ಎಂಬುದಾಗಿ ಹೆಸರಿಟ್ಟದ್ದು ಸಾರ್ಥಕ ಆಯಿತು ಎಂಬುದಾಗಿ ತಿಳಿಸ್ತಾರೆ. ಯಾಕೆಂದ್ರೆ ಆ ಮಧ್ವಾಚಾರ್ಯರ ಎಲ್ಲ ಸರ್ವಮೂಲ ಗ್ರಂಥಗಳು ಕೂಡ ಅವುಗಳನ್ನು ಅಧ್ಯಯನ ಮಾಡೋದರಿಂದಾಗಿ ವಿಶಿಷ್ಟವಾದಂತಹ ಮೋಕ್ಷವನ್ನೇ ಕೊಡುವಂತಹ ಗ್ರಂಥಗಳು. ಹಾಗಾಗಿ ಅವರಿಗೆ ಇಟ್ಟಂತಹ ವಾಸುದೇವ ಎಂಬಂತಹ ಹೆಸರು ಸಾರ್ಥಕ ಆಯಿತು ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಮೊದಲ ಶ್ಲೋಕ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ ಎಂಬುದಾಗಿ ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಇದರ ಅರ್ಥ ಹೇಳ್ತೇನೆ. ನಾನು ವಂದ್ಯಂ ಅಂತ ಹೇಳಿದ್ರೆ ಎಲ್ಲರಿಂದಲೂ ಕೂಡ ನಮಸ್ಕಾರಕ್ಕೆ ಯೋಗ್ಯನಾದಂತಹ, ಮತ್ತೆ ಸದಾನಂದಂ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಆನಂದ ಪೂರ್ಣನಾದಂಥವನು ಪರಮಾತ್ಮ. ದೋಷದ ಯಾವುದೇ ರೀತಿಯಾದಂತಹ ಲೇಪವೂ ಇಲ್ಲದೆ ಇರುವಂತೆ ಸದಾಕಾಲ ಆನಂದಶಾಲಿಯಾಗಿರುವವನು ಪರಮಾತ್ಮ. ಮತ್ತೆ ವಾಸುದೇವ ಅಂತ ಹೇಳಿದ್ರೆ ಇಡೀ ಜಗತ್ತೆಲ್ಲವೂ ಕೂಡ ಪರಮಾತ್ಮನಲ್ಲಿ ವಾಸವಾಗಿದೆ. ಪರಮಾತ್ಮ ಜಗತ್ತಿನ ಹೊರಗೆ ಒಳಗೆ ಎಲ್ಲ ಕಡೆ ವಾಸವಾಗಿದ್ದಾನೆ. ಅಂತಹ ನಿರಂಜನಂ, ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವವನು, ತನ್ನ ಚಾರಿತ್ರ್ಯದಲ್ಲಿಯೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರುವವನು ಅಂತ.
ಇಂತಹ ಇಂದಿರಾಪತಿಂ, ಲಕ್ಷ್ಮೀದೇವಿಯ ಪತಿಯಾದಂತಹ ಆದ್ಯಾದಿ ವರದೇಶ ವರಪ್ರದಂ, ಬ್ರಹ್ಮದೇವರೇ ಮೊದಲಾದಂತಹ ಜಗತ್ತಿಗೆ ಯಾರ್ಯಾರು ವರವನ್ನು ಕೊಡ್ತಾ ಇದ್ದಾರೋ ಅವರೆಲ್ಲರಿಗೂ ಒಡೆಯನಾಗಿ ಅವರಿಗೂ ವರವನ್ನು ಕರುಣಿಸುವಂತಹ ದೊಡ್ಡ ವ್ಯಕ್ತಿತ್ವ ಅದು ಪರಮಾತ್ಮನದ್ದು. ಅಂತಹ ಸಕಲ ದೇವಾನುದೇವತೆಗಳಿಗೂ ವರವನ್ನು ಕೊಡುವಂತಹ ಅವರೆಲ್ಲರಿಗಿಂತಲೂ ಉತ್ತಮನಾದಂತಹ ಸರ್ವೋತ್ತಮನಾದಂತಹ ಮೋಕ್ಷಪ್ರದ ವಾಸುದೇವನನ್ನು ನಾನು ಒಂದೇ ನಮಸ್ಕಾರ ಮಾಡ್ತಾ ಇದ್ದೇನೆ ಎಂಬುದಾಗಿ ಮಧ್ವಾಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಸ್ತೋತ್ರವನ್ನು ರಚನೆ ಮಾಡಿದವರು. ಅವರು ಯಾವ ರೀತಿಯಾಗಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೋ ಇದನ್ನು ಅಧ್ಯಯನ ಮಾಡುವಂತಹ ಪಾರಾಯಣ ಮಾಡುವಂತಹ ಪ್ರತಿಯೊಬ್ಬರೂ ಕೂಡ ಅಂತಹ ಪರಮಾತ್ಮನನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು ಎಂಬುದಾಗಿ, ಇಷ್ಟು ಸ್ಥೂಲವಾಗಿ ಪರಮಾತ್ಮನ ಸ್ವರೂಪ ಏನು. ಇನ್ನೊಂದು ಪ್ರಧಾನ ಅಂಶ, ಯಾವುದೇ ಒಂದು ಗ್ರಂಥವನ್ನು ರಚನೆ ಮಾಡಬೇಕಾದರೆ ಅಧ್ಯಯನ ಮಾಡಬೇಕಾದರೆ ಮಂಗಳಾಚರಣೆ ಮಾಡಬೇಕು ಎನ್ನುವುದು ಒಂದು ಶಾಸ್ತ್ರದಲ್ಲಿ ಬಂದಿರುವಂತಹ ನಿಯಮ. ಹಾಗಾಗಿ ಮಧ್ವಾಚಾರ್ಯರು ಪ್ರಾರಂಭದಲ್ಲಿ ಪರಮಾತ್ಮನಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಇಲ್ಲೇನ್ ಮಾಡ್ತಾ ಇದ್ದಾರೆ, ಮಂಗಳಾಚರಣೆಯನ್ನು ಕೂಡ ಈ ಒಂದು ಶ್ಲೋಕದ ಮೂಲಕ ಮಾಡಿ ಮುಂದೆ ಆ ಪರಮಾತ್ಮನ ಸ್ತೋತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ವಿಶೇಷವಾಗಿ ಪರಮಾತ್ಮನ ಒಂದು ಸ್ವರೂಪವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಶ್ಲೋಕವನ್ನು ಇವತ್ತು ನೋಡೋಣ. ಭಾಗವತದಲ್ಲಿ ಹೇಳುವಂತೆ ಪರಮಾತ್ಮನ ಧ್ಯಾನವನ್ನು ನಾವು ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಪರಮಾತ್ಮನ ಧ್ಯಾನ ಮಾಡೋದು ಅಂತ ಹೇಳಿದ್ರೆ ಕಣ್ಣು ಮುಚ್ಚಿದಾಗ ಪರಮಾತ್ಮನ ದಿವ್ಯವಾದಂತಹ ಒಂದು ರೂಪ ನಮ್ಮ ಅಂತರ್ಮುಖದಲ್ಲಿ ಒಳಗಣ್ಣಿನಲ್ಲಿ ಕಾಣಬೇಕು ಅಂತ. ಹೀಗೆ ಪರಮಾತ್ಮನ ಉಪಾಸನೆ ಮಾಡಬೇಕು ಅಂತ ಹೇಳುತ್ತೆ. ಈ ಉಪಾಸನೆ ಒಟ್ಟು 2 ವಿಧವಾಗಿ ಇದೆ ಎಂಬುದಾಗಿ ಹೇಳ್ತಾರೆ. ಒಂದು ಸ್ಥೂಲೋಪಾಸನೆ, ಇನ್ನೊಂದು ಸೂಕ್ಷ್ಮ ಉಪಾಸನೆ ಅಂತ. ಸ್ಥೂಲವಾದಂತಹ ಉಪಾಸನೆ ಅಂತ ಹೇಳಿದ್ರೆ ನಾವು ಪರಮಾತ್ಮನ ಪಾದ ಅದು ಕೆಳಗಡೆ ಇದೆ ಪಾತಾಳ ಲೋಕದಲ್ಲಿ, ಪರಮಾತ್ಮನ ಒಂದೊಂದು ಅಂಗಾಂಗದಲ್ಲಿಯೂ ಕೂಡ ಒಂದೊಂದು ಲೋಕಗಳಿವೆ ಎಂಬುದಾಗಿ ತಿಳಿಸುವಂತಹ ಉಪಾಸನೆ. ಅಂದ್ರೆ ಪಾತಾಳ ಲೋಕದಲ್ಲಿ ಪರಮಾತ್ಮನ ಪಾದ ಇದ್ದರೆ ಮೇಲಿನ ಕೊನೆಯ ಲೋಕದಲ್ಲಿ ಪರಮಾತ್ಮನ ತಲೆ ಇದೆ ಎಂಬುದಾಗಿ ಇದು ಸ್ಥೂಲ ಉಪಾಸನೆ. ಅಂದ್ರೆ 14 ಲೋಕದಲ್ಲಿ ನಿಂತಿರುವಂತಹ ಪರಮಾತ್ಮನ ಉಪಾಸನೆ. ಆದರೆ ಈ ಉಪಾಸನೆಯನ್ನು ಭಾಗವತದಲ್ಲಿ ಹೇಳುವಂತೆ ಮಾಡೋದು ತುಂಬಾ ಕಷ್ಟ ಎಂಬುದಾಗಿ ಹೇಳುತ್ತೆ. ಯಾಕೆ ಅಂದ್ರೆ ನಾವು ನೋಡಿರುವುದು ಈ ಭೂಮಿಯನ್ನು ಮಾತ್ರ, ಅದರಲ್ಲೂ ಸಂಪೂರ್ಣವಾಗಿ ನೋಡಿಲ್ಲ. ನಾವು ಈ ಭೂಮಿಯನ್ನೇ ಸರಿಯಾಗಿ ನೋಡಿಲ್ಲ. ಹಾಗಾಗಿ ಉಳಿದ 14 ಲೋಕಗಳು ಅದರಲ್ಲಿ ಇರುವಂತಹ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡೋದು ಮನುಷ್ಯರಾದವರಿಗೆ ಕಷ್ಟ. ಹಾಗಾಗಿ ಅವರು ಸೂಕ್ಷ್ಮ ರೂಪದ ಉಪಾಸನೆಯನ್ನೇ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಸೂಕ್ಷ್ಮ ರೂಪ ಅಂತ ಹೇಳಿದ್ರೆ ಕಣ್ಣು ಮುಚ್ಚಿದಾಗ ಪರಮಾತ್ಮನ ರೂಪ ನಮ್ಮಲ್ಲಿ ಕಾಣುವುದು. ಆದರೆ ಪರಮಾತ್ಮನ ಸಮಗ್ರ ದೇಹವನ್ನು ಕೂಡ ಒಂದೇ ಸಲ ಧ್ಯಾನ ಮಾಡ್ಲಿಕ್ಕೆ ಪ್ರತಿಯೊಬ್ಬರಿಂದೂ ಆಗೋದಿಲ್ಲ. ಅದಕ್ಕೆ ಭಾಗವತದಲ್ಲಿ ಹೇಳುವಂತೆ ಖಂಡಸ್ಮೃತಿ ಅಂತ ಪರಮಾತ್ಮನ ಒಂದೊಂದೇ ಅಂಗವನ್ನು ಖಂಡ ಮಾಡಿ, ಅಂದ್ರೆ ಒಂದೊಂದೇ ಅಂಗವನ್ನು ಧ್ಯಾನ ಮಾಡುವುದು ಶಾಸ್ತ್ರದಲ್ಲಿ ಬಂದಂತಹ ಸಂಪ್ರದಾಯ ನಿಯಮ. ಹೀಗೆ ಒಂದೊಂದು ಅಂಗವನ್ನು ಧ್ಯಾನ ಮಾಡಿ ಕೊನೆಗೆ ಅದನ್ನು ಅಭ್ಯಾಸ ಮಾಡ್ತಾ 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 ಕೊನೆಗೆ ಪರಮಾತ್ಮನ ಸಮಗ್ರ ದೇಹವನ್ನು ಕೂಡ ಚಿಂತನೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಅದರಲ್ಲಿ ಪ್ರಾರಂಭದಲ್ಲಿ ಪರಮಾತ್ಮನ ಕಾಲುಗಳನ್ನು, ಪಾದ ಪಂಕಜವನ್ನು ತಿಳಿಸುವಂತಹ ಶ್ಲೋಕ, ಅದು 2ನೇ ಶ್ಲೋಕ. ನಾನು ಶ್ಲೋಕ ಹೇಳ್ತೇನೆ, ನೀವು ಹಾಗೆ ಮ್ಯೂಟ್ ಅಲ್ಲಿ ಇದ್ಕೊಂಡೇ ಹೇಳಿ. ನಮಾಮಿ ನಿಖಿಲಾಧೀಶ ಕಿರೀಟಾಘೃಷ್ಟಪೀಠವತ್ ಹೃತ್ತಮ ಶಮನೇರ್ಕಾಭಂ ಶ್ರೀಪತೇಃ ಪಾದ ಪಂಕಜಂ. ಈ ಒಂದು ಶ್ಲೋಕದಲ್ಲಿ ಪರಮಾತ್ಮನ ಪಾದ ಪಂಕಜವನ್ನು, ಪಾದ ಕಮಲವನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಆ ಪರಮಾತ್ಮನ ಪಾದ ಪಂಕಜ, ಪಂಕಜ ಅಂತ ಹೇಳಿದ್ರೆ ಕಮಲ ಅಂತ. ಯಾಕೆಂದ್ರೆ
ಪಂಕ ಅಂತ ಹೇಳಿದ್ರೆ ಕೆಸರು ಅಂತ ಅರ್ಥ. ಕಮಲ ಹುಟ್ಟುವುದು ಎಲ್ಲಿ? ಕೆಸರಿನಲ್ಲಿ, ಸರೋವರದಲ್ಲಿ. ಹಾಗಾಗಿ ಪಂಕೆ ಜಾಯತೆ ಇತಿ ಪಂಕಜ ಅಂತ ಕೆಸರಿನಲ್ಲಿ ಹುಟ್ಟುವುದಕ್ಕೆ ಕಮಲಕ್ಕೆ ಪಂಕಜ ಅಂತ ಕರೀತಾರೆ. ಪರಮಾತ್ಮನ ಪಾದ ಎಂಬುದು, ಕಾಲೆಂಬುದು ಪಂಕಜದಂತೆ, ಕಮಲದ ಹೂವಿನಂತೆ ಅತ್ಯಂತ ಮೃದುವಾಗಿದೆ ಎಂಬುದಾಗಿ ಉದ್ದೇಶ. ಅಂತಹ ಪರಮಾತ್ಮನ ಪಾದ ಹೇಗಿದೆ ಅಂತ ಹೇಳಿದ್ರೆ ಅದು ಶ್ರೀಪತಿಯ ಪಾದ ಅಂತ. ಯಾರ ಪಾದ? ಶ್ರೀಪತಿಯ ಪಾದ. ಶ್ರೀ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ, ಅವಳಿಗೆ ಪತಿಯಾದವನು, ಒಡೆಯನಾದವನು ಪರಮಾತ್ಮ. ಹಾಗಾಗಿ ಶ್ರೀಪತಿಯ ಪಾದ ಪಂಕಜವನ್ನು, ಪಾದ ಕಮಲವನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾರೆ. ಆ ಪಾದ ಹೇಗಿದೆ ಅಂತ ಹೇಳಿದ್ರೆ ನಿಖಿಲಾಧೀಶ ಕಿರೀಟ ಘೃಷ್ಟಪೀಠವತ್ ಅಂತ. ನಿಖಿಲಾಧೀಶರು ಅಂತ ಹೇಳಿದ್ರೆ, ನಿಖಿಲ ಅಂತ ಹೇಳಿದ್ರೆ ಎಲ್ಲ, ಅಧೀಶ ಅಂತ ಹೇಳಿದ್ರೆ ಒಡೆಯರು, ದೇವಾನು ದೇವತೆಗಳು. ಅಂದರೆ ಬ್ರಹ್ಮರುದ್ರಾದಿ ಸಕಲ ದೇವಾನು ದೇವತೆಗಳು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಖಿಲಾಧೀಶ ಕಿರೀಟ ಆಗೃಷ್ಟ ಪೀಠವತ್ ಅಂತ. ಅಂದರೆ ಎಲ್ಲ ದೇವಾನು ದೇವತೆಗಳು ಕೂಡ ತಮ್ಮ ಕಿರೀಟವನ್ನು, ತಮ್ಮ ತಲೆಯಲ್ಲಿ ಧಾರ ಮಾಡಿದಂತಹ ಕಿರೀಟವನ್ನು ಆತ್ಮನ ಪೀಠಕ್ಕೆ ತಾಗಿಸ್ತಾ ಇದ್ದಾರೆ. ಆಗೃಷ್ಟ, ಆಗೃಷ್ಟ ಅಂದ್ರೆ ಕಟ್ಟಲ್ಪಟ್ಟಿದ್ದು, ಕುಟ್ಟಿದ್ದು ಅಂತ. ಅಂದ್ರೆ ಪ್ರಧಾನ ತಾತ್ಪರ್ಯ, ಎಲ್ಲ ದೇವಾನು ದೇವತೆಗಳು, ಬ್ರಹ್ಮದೇವರಿಂದ ಆರಂಭ ಮಾಡಿ ಪ್ರತಿಯೊಬ್ಬ ದೇವಾನು ದೇವತೆಗಳು ಕೂಡ ಅವರೇನ್ ಮಾಡ್ತಾ ಇದ್ದಾರೆ, ತಮ್ಮ ಕಿರೀಟವನ್ನು ಪರಮಾತ್ಮ ಕಾಲಿಟ್ಟಿರುವಂತಹ ಪೀಠಕ್ಕೆ ತಾಗಿಸಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ದೇವಾನು ದೇವತೆಗಳಿಂದ ನಮಸ್ಕರಿಸಲ್ಪಟ್ಟಂತಹ ದಿವ್ಯವಾದಂತಹ ಪಾದ ಅದು ಪರಮಾತ್ಮನ ಪಾದ ಎಂಬುದಾಗಿ. ಅಂತಹ ಪಾದ ಹೇಗಿದೆ ಅಂದ್ರೆ ಹೃತ್ತಮ ಶಮನೇರ್ಕಾಭಂ ಅಂತ. ಹೃತ್ತಮ ಶಮನೇರ್ಕಾಭಂ ಅಂತ ಹೇಳಿದ್ರೆ, ಹೃತ ಅಂತ ಹೇಳಿದ್ರೆ ನಮ್ಮ ಹೃದಯ, ಹೃದಯದಲ್ಲಿ ಇರುವಂತಹ ತಮಃ ಅಂತ ಹೇಳಿದ್ರೆ ಕತ್ತಲು ಅಂತ. ಹೃದಯದಲ್ಲಿ ಇರುವಂತಹ ತಮ ಯಾವುದು ಅಂತ ಹೇಳಿದ್ರೆ, ಮನೆಯಲ್ಲಿ ಆಗ್ಬೇಕಾದ್ರೆ ಕತ್ತಲಿರುತ್ತೆ, ಆ ಕತ್ತಲು ಸೂರ್ಯನ ಬೆಳಕು ಬಂದರೆ, ಲೈಟ್ ಆನ್ ಮಾಡಿದರೆ ಅದು ಬರುತ್ತೆ, ಕತ್ತಲು ಹೋಗುತ್ತೆ. ಆದರೆ ಹೃದಯದಲ್ಲಿ ಇರುವಂತಹ ಕತ್ತಲು ಅಂತ ಹೇಳಿದ್ರೆ ಅದು ಗಟ್ಟಿಯಾದಂತಹ ಅಜ್ಞಾನ. ಅಂತಹ ಮ್ಯೂಟ್ ಆಗಿದೆ ಆಚಾರ್ಯ. ಹಲೋ ಆಚಾರ್ಯ, ನಿಮ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಹುಟ್ಟಬೇಕು, ಒಳಗಡೆ ಒಬ್ಬ ಸೂರ್ಯ ಹುಟ್ಟಬೇಕು. ಅಂತಹ ಸೂರ್ಯ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮನ ಪಾದಗಳೇ ಸೂರ್ಯ ಇದ್ದಂತೆ ಎಂಬುದಾಗಿ ಹೇಳುತ್ತಾರೆ. ಪರಮಾತ್ಮನ ಪಾದಗಳೇ ಸೂರ್ಯ ಇದ್ದಂತೆ. ಅಂತಹ ಪರಮಾತ್ಮನ ಪಾದಗಳನ್ನು ನಾವು ಸ್ಮರಣೆ ಮಾಡಿದಾಗ ಆ ಪರಮಾತ್ಮನ ಪಾದಗಳು ನಮ್ಮ ಹೃದಯದಲ್ಲಿ ಇರುವಂತಹ ಎಲ್ಲ ವಿಧವಾದಂತಹ ಅಜ್ಞಾನವನ್ನು ಕೂಡ ಕಳೆದು ಹಾಕ್ತವೆ. ಹೃತ್ತಮ ಶಮನೆ, ನಮ್ಮ ಹೃದಯದ ಕತ್ತಲನ್ನು, ಅಜ್ಞಾನವನ್ನು ನಾಶ ಮಾಡುವಂತಹದ್ರಲ್ಲಿ ಅದು ಹೇಗಿದೆ ಅಂತ ಹೇಳಿದ್ರೆ ಅರ್ಕಾಭಂ. ಅರ್ಕ ಅಂತ ಹೇಳಿದ್ರೆ ಸೂರ್ಯ, ಸೂರ್ಯನಂತೆ ಹೇಗೆ ಸೂರ್ಯನ ಬೆಳಕು ಕತ್ತಲನ್ನು ನಾಶ ಮಾಡುತ್ತೋ ಹಾಗೆ ಈ ಪರಮಾತ್ಮನ ಪಾದವು ಕೂಡ ನಮ್ಮ ಎಲ್ಲ ವಿಧವಾದಂತಹ ಹೃದಯದಲ್ಲಿ ಇರುವಂತಹ ಅಜ್ಞಾನವನ್ನು ನಾಶ ಮಾಡಿ ಹಾಕುತ್ತೆ. ಅಂತಹ ಶ್ರೀಪತೇಹೇ ಪಾದ ಪಂಕಜಂ ನಮಾಮಿ, ಪರಮಾತ್ಮನ ಪಾದವನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ. ಹೀಗೆ ನಿಖಿಲಾಧೀಶ ಕಿರೀಟಾಘೃಷ್ಟ ಪೀಠವತ್, ಎಲ್ಲ ದೇವಾನು ದೇವತೆಗಳು ಕೂಡ ಪರಮಾತ್ಮನ ಪಾದಕ್ಕೆ ತಮ್ಮ ಕಿರೀಟವನ್ನು ತಾಕಿಸಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಂತಹ ಪಾದ ಹೃತ್ತಮ ಶಮನೇರ್ಕಾಭಂ, ನಮ್ಮ ಹೃದಯದ ಕತ್ತಲೆಯನ್ನು, ಅಜ್ಞಾನವನ್ನು ನಾಶ ಮಾಡುವಂಥದ್ದು ಸೂರ್ಯನಂತೆ ಇದೆ. ಅಂತಹ ಪರಮಾತ್ಮನ ಪಾದ ಪಂಕಜವನ್ನು ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಎಂಬುದಾಗಿ ಪ್ರಾರಂಭದಲ್ಲಿ ಮಧ್ವಾಚಾರ್ಯರು ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಮುಂದೆ ಅವನ ತೊಡೆ ಇತ್ಯಾದಿ ಪ್ರತಿಯೊಂದು ಅಂಗಾಂಗಗಳನ್ನು ಕೂಡ ವರ್ಣನೆ ಮಾಡ್ತಾ ಹೋಗ್ತಾರೆ. ಅಂತಹ ಮುಂದಿನ ಶ್ಲೋಕದ ಚಿಂತನೆಯನ್ನು ನಾಳಿನ ದಿವಸದ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣ ಅರ್ಪಣಮಸ್ತು.